ಇನ್ನು ಬಿಜೆಪಿ ನಾಯಕ ಯತ್ನಾಳ್ ಉಚ್ಚಾಟನೆಗೆ ಟೈಮ್ ಫಿಕ್ಸ್ ಆಗಿದೆಯಾ ಅಂತಕ್ಕಂಥ ಒಂದು ಪ್ರಶ್ನೆ ಮೂಡ್ತಾ ಇದೆ. ಬಿಜೆಪಿ ನಾಯಕ ಯತ್ನಾಳ್ ಉಚ್ಚಾಟನೆಗೆ ಟೈಮ್ ಫಿಕ್ಸ್ ಆಗಿದೆಯಾ? ಡಿಸೆಂಬರ್ 7ರಂದು ಯತ್ನಾಳ್ ಉಚ್ಚಾಟನೆಗೆ ಶಿಫಾರಸು ಮಾಡ್ತಾರ. ಕೋರ್ ಕಮಿಟಿ ದಿನವೇ ಯತ್ನಾಳ್ ಉಚ್ಚಾಟನೆಗೆ ಶಿಫಾರಸಾಗುತ್ತಾ ಅಂತ ಬಿಜೆಪಿ ಹೈಕಮಾಂಡ್ ಕಠಿಣ ಕ್ರಮದ ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡಿದೆಯಾ? ಕೇಂದ್ರದ ನೋಟಿಸ್ಗೆ ಉತ್ತರ ಕೊಡೋದಕ್ಕೆ ಡಿಸೆಂಬರ್ 11 ಕಡೆ ದಿನ, 10 ದಿನ ಇದೆ. ಆ್ಯಕ್ಚುಲಿ 10 ದಿನ ಟೈಮ್ ಕೊಟ್ಟಿದ್ದಾರೆ. ಬಟ್ ಯತ್ನಾಳ್ ಅವರ ವರ್ಷನ್ನು ಅದು ಫೇಕ್ ಅಂತ ನನಗೆ ನಕಲು ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿದ್ದಾರೆ. ಹಾಗಾಗಿ ಉತ್ತರ ಕೊಡ್ತಾರಾ ಇಲ್ವಾ, 7ನೇ ತಾರೀಕೆ ಏನಾದರೂ ಆ ರೀತಿ ತೀರ್ಮಾನಕ್ಕೆ ಬರ್ತಾರಾ, ಕಾದು ನೋಡಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಂಡ. ರವೀಶ್, ಈಗ ಯತ್ನಾಳ್ ಅವರಿಗೆ ಒಂದು ಶೋಕಾಸ್ ನೋಟಿಸ್ ಇಶ್ಯೂ ಆದಮೇಲೆ ಅವ್ರು ಏನು ಉತ್ತರ ಕೊಡ್ತಾರೆ ಅಂತ ಕಾದು ನೋಡಿ ಆಮೇಲೆ ತಾನೇ ಕ್ರಮ ಆಗಬೇಕು. ಅದಕ್ಕೂ ಮೊದಲೇ ಉಚ್ಚಾಟನೆಗೆ ಶಿಫಾರಸು ಆಗೋ ಸಾಧ್ಯತೆ ಇದೆಯಾ? ಅರವಿಂದ್, ಪ್ರಮುಖವಾಗಿರ್ತಕ್ಕಂಥದ್ದು ರಾಜ್ಯ ಬಿಜೆಪಿ ಘಟಕದ ಶಿಫಾರಸು ಒತ್ತಡ ಬೇರೆ, ಕೇಂದ್ರ ಹೈಕಮಾಂಡ್ ತೆಗೆದುಕೊಳ್ಳುವಂತಹ ನಿರ್ಧಾರ, ತೀರ್ಮಾನ, ಉಚ್ಚಾಟನೆ ಬೇರೆ. ಹಾಗಾಗಿ ಇಲ್ಲಿ ಈಗಾಗಲೇ ಆ ಉಚ್ಚಾಟನೆ ಮಾಡಬೇಕು ಅಂತ ವಿಜೇಂದ್ರ ಬಣದಿಂದ ಕೂಗು ಕೂಡ ಶುರುವಾಗಿದೆ. ಹಾಗಾಗಿ ಕೆಲ ಜಿಲ್ಲಾಧ್ಯಕ್ಷರುಗಳು ಕೂಡ ಅದೇ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಮತ್ತೆ ವಿಜೇಂದ್ರ ಅವರು ದೆಹಲಿಗೆ ಹೋದಂತ ಸಂದರ್ಭದಲ್ಲೂ ಕೂಡ ಅದೇ ಒತ್ತಡವನ್ನ ಹಾಕಿದ್ರು. ಅದರಂತೆ ಎಲ್ಲೊಂದ್ ಕಡೆ ನೋಟಿಸ್ ಕೂಡ ಈಗಾಗಲೇ ಮೊದಲ ಹಂತವಾಗಿ ಸರ್ವ್ ಮಾಡಿದ್ದಾರೆ. ಆ ನೋಟಿಸ್ ನಲ್ಲಿ ಕೆಲ ಅಂಶಗಳನ್ನು ಕೂಡ ಹೇಳಿದ್ದಾರೆ. ಈ ಹಿಂದೆಯೂ ಕೂಡ ನಿಮ್ಗೆ ನೋಟಿಸ್ ಅನ್ನ ಕೊಡಲಾಗಿತ್ತು, ಅದಕ್ಕೆ ವಿವರಣೆಯನ್ನ ಕೊಟ್ಟಿದ್ರಿ. ನೀವು ಬಿಜೆಪಿಯಲ್ಲಿ ಇರ್ತಕ್ಕಂಥ ದೀರ್ಘಾವಧಿಯ ಒಂದು ನಾಯಕರಾಗಿಸ್ಕೊಂಡಿದ್ರಿ, ಜೊತೆಗೆ ಸೀನಿಯರ್ ಕೂಡ. ಈ ಹಿನ್ನೆಲೆಯಲ್ಲಿ ಆ ನಿಮ್ಮ ವಿವರಣೆಯನ್ನು ಕೂಡ ನಾವು ಆ ಸಂದರ್ಭದಲ್ಲಿ ಸ್ವೀಕಾರ ಮಾಡಿ ಮೃದು ಧೋರಣೆಯನ್ನ ತಳೆದಿದ್ವಿ. ಆದ್ರೆ ಈಗ ಪಕ್ಷಕ್ಕೆ ವಿರುದ್ಧವಾಗಿರ್ತಕ್ಕಂಥ ಚಟುವಟಿಕೆಗಳು ನಡೀತಾ ಇದೆ. ಅಂದ್ರೆ ರಾಜಕೀಯವಾಗಿ ಇರ್ಬೋದು, ಮತ್ತೆ ಆ ಪಕ್ಷದ ಆಂತರಿಕ ವಿಚಾರಗಳಿರ್ಬೋದು, ಇದರ ನಿಲುವು ಕೂಡ ವಿರುದ್ಧವಾಗಿದೆ ಅಂತ ಕೂಡ ನೋಟಿಸ್ ನಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ಅದಕ್ಕೆ ಉತ್ತರ ಕೊಡುವಂತದ್ದು ಡಿಸೆಂಬರ್ 11ನೇ ತಾರೀಕು ಒಳಗಡೆ ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ. ಅದಕ್ಕೆ ಯಾವ ರೀತಿ ರಿಪ್ಲೈ ಇರುತ್ತೆ ಅನ್ನೋದು ಕೂಡ ಅವರು ಒಂದು ರೀತಿಯಲ್ಲಿ ಆ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಆದ್ರೆ ಅದಕ್ಕೂ ಮುನ್ನ ರಾಜ್ಯ ಬಿಜೆಪಿ ಘಟಕದ ವತಿಯಿಂದ ಶಿಫಾರಸು ಮಾಡಬಹುದೇ ಹೊರತು ಇವರೇ ಇಲ್ಲಿಂದ ಯಾವುದೇ ರೀತಿಯ ಉಚ್ಚಾಟನೆ ಪ್ರಕ್ರಿಯೆಗಳನ್ನು ತೆಗೆದುಕೊಳ್ಳೋದಕ್ಕೆ ಬರೋದಿಲ್ಲ. ಹಾಗಾಗಿ ಅದಕ್ಕೂ ಮುನ್ನವೇ ಒಂದು ರೀತಿಯಲ್ಲಿ ಶಿಫಾರಸನ್ನ ಮಾಡುವಂತಹ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ನಾಳೆ ಒಂದು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಕೂಡ ಬರ್ತಾರೆ. ಕೆಲವರ ಒಂದು ಭೇಟಿಯ ಸಂದರ್ಭದಲ್ಲಿ ಕೂಡ ಇದೇ ವಿಚಾರವಾಗಿ ಒಂದು ರೀತಿಯಲ್ಲಿ ಪಕ್ಷ ಸಂಘಟನೆ ವಿಚಾರ ಮತ್ತೆ ಯತ್ನಾಳ್ ವಿಚಾರವಾಗಿ ಕೂಡ ವಿವರಣೆಯನ್ನು ಕೇಳ್ತಾರೆ. ಅದಾದ ಬಳಿಕ ಡಿಸೆಂಬರ್ 7ನೇ ತಾರೀಕು ಕೋರ್ ಕಮಿಟಿ ಇದೆ. ಆ ಕೋರ್ ಕಮಿಟಿ ಸಭೆಯಲ್ಲಿ ತೀರ್ಮಾನವನ್ನ ಮಾಡುವಂತವ್ರು ಇದ್ದಾರೆ. ಯಾರು ಯತ್ನಾಳ್ ಪರ ಇದ್ದಾರೆ, ವಿರುದ್ಧ ಇದ್ದಾರೆ ಅನ್ನೋದು ಆ ಕೋರ್ ಕಮಿಟಿ ಸಭೆಯಲ್ಲೂ ಕೂಡ ಸ್ಪಷ್ಟವಾಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ರೈಟ್, ಥ್ಯಾಂಕ್ ಯು ರವೀಶ್ ತಮ್ಮೆಲ್ಲ ಮಾಹಿತಿಗೆ. ಅಂದ್ರೆ ರಾಜ್ಯ ಬಿಜೆಪಿ ಘಟಕದಿಂದ ಉಚ್ಚಾಟನೆಗೆ ಶಿಫಾರಸನ್ನು ಕಳಿಸೋದಕ್ಕೆ 7ನೇ ತಾರೀಕು ಕೋರ್ ಕಮಿಟಿ ಸಭೆ ದಿನ ಆಗಬಹುದು ಅಂತಕ್ಕಂಥ ಲೆಕ್ಕಾಚಾರ. ನೋಡ್ರಿ, ನೋಟಿಸು ಅಧಿಕೃತವಾಗಿ ನಾನು ಬಂದಿಲ್ಲ, ಅದಕ್ಕೆ ಸರಿಯಾದ ಉತ್ತರ ಕೊಡ್ತೀನಿ. 3ನೇ ಸಲ ಆ ನೋಟಿಸೇ ಡುಪ್ಲಿಕೇಟ್ ಐತತ್ ಅನಿಸ್ತು. ಅವಾಗ ನಾವು ಉತ್ತರನೇ ಕೊಡಲಿಲ್ಲ. ಅವಾಗೂ 10 ದಿವಸದ ಕಾಲಾವಧಿ ಕೊಟ್ಟಿದ್ರು. ನಾ ಅದು ಉತ್ತರನೇ ಕೊಡಲಿಲ್ಲ. ನನಗೆ ಗುರ್ತಾಯ್ತು ಇದು ವಿಜೇಂದ್ರ ಮಾಡ್ತಿದ್ದಿರ್ಬೋದು. ವಿಜೇಂದ್ರ ಭಾಳ ಚಾಲು ಅದನ್ರಿ. ಅವ್ರ ಅಪ್ಪಂದೇ ಸಹಿ ಮಾಡಿ ಅಂತ ಹರಿಪ್ರಸಾದ್ ಹೇಳ್ಯಾರಲ್ಲ. ಯತ್ನಾಳು ಡೆಲ್ಲಿಲಿ ಮಾತಾಡಿದ್ದಾರೆ, ನಾನು ಕೊಟ್ಟೇ ಇಲ್ಲ, ಇದೊಂದು ನಕಲಿ ನೋಟಿಸು, ವಿಜೇಂದ್ರ ಅವರೇ ಕ್ರಿಯೇಟ್ ಮಾಡಿರೋ ನೋಟಿಸು. ನಾನು ಯತ್ನಾಳ್ ವಿಚಾರವಾಗಿ, ನೋಟಿಸ್ ವಿಚಾರವಾಗಿ ನಾನು ಪದೇ ಪದೇ ಮಾತನಾಡೋದಕ್ಕೆ ಹೋಗೋದಿಲ್ಲ. ಅದು ನಕಲಿನೋ ಅಸಲಿನೋ ಬರುವಂಥ ದಿನಗಳು ಗೊತ್ತಾಗ್ತದೆ. ನಾನು ಅದ್ರ ಬಗ್ಗೆ ಇನ್ನೇನು ಹೆಚ್ಚಾಗಿ ಮಾತನಾಡೋದಕ್ಕೆ ಹೋಗೋದಿಲ್ಲ. ಸಮಾವೇಶ ಜೋರಾಗಿ ಮಾಡಿ ತೋರಿಸ್ತೀನಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಅವ್ರು ಶುಭ ಆಗಲಿ ಅಂತೇಳಿ ಹಾರೈಸ್ತೇನೆ.